ಈಗ ಎಲ್ಲಿದ್ದೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ನೀವು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಿರಲ್ಲ, ಇದಿವೇನ ಗಿಡ ಬಿದ್ದದ ಈ ಮುಸಲ್ಮಾನ್ ಅಂಗಡಿ ಮ್ಯಾಗ ಬಿದ್ದಿಲ್ಲ, ಅದೆಲ್ಲಾರು ಹಿಂದೂ ಮುಸಲ್ಮಾನ್ ಮೂರೇ ಅಂಗಡಿಗಳು ಅದಾವ, ಅವ್ರ ಮ್ಯಾಗೆ ಬಿದ್ದದ. बीजापुर में पेड़ गिरने से लोगों का हाल बेहाल। बीजापुर शहर के टीपू सुल्तान सर्कल से गांधी चौक के रास्ते पर पुराना और बड़ा पेड़ गिरने से कई ऑटो और बाइक पेड़ की लपेट में आ गए। स्थानीय लोगों का कहना है कि इस घटना के जिम्मेदारों को कॉल करने के बावजूद भी वो जल्दी नहीं आए। अच्छी बात ये रही कि किसी को जान का नुकसान नहीं हुआ। इसी के चलते हमारे माध्यम से दुकान के ओनर्स और कई लोगों ने बात करते हुए नुकसान की भरपाई करने की गुहार लगाई। स्थानीय लोगों द्वारा इस घटना में हिंदू मुस्लिम का भेदभाव ना करते हुए एक दूसरे की मदद की। बड्डी से पैसा काट को मैं वहाँ दुकान लगा रहा था, मेरा भी पूरा नुकसान हुआ। अभी ये नुकसान कौन देती मुझे? ಜವಾಬ್ದಾರಿ ಯಾರಂದ್ರೆ ನಗರದ ನೀಡಿದಾರಲ್ಲ ರಾಜಕಾರಣಿಗಳು, ಅವ್ರದೇ ಜವಾಬ್ದಾರಿ. ಯಾಕಂದ್ರೆ ಎಲ್ಲಾ ನೋಡ್ಬೇಕಾಗತ್ರಿ. ನಗರದಲ್ಲಿ ಏನೇನ್ ಅನಾಹುತ ಆಗ್ತೈತಿ ಅವ್ರ ಮೇಲೆ ಬರುದಲ್ಲ. ಈ ಗೌರ್ಮೆಂಟ್ ಸ್ಕೂಲ್ ಯಾರ ಅಂಡರ್ ಅಲ್ಲಿ ಬರುತ್ತಂದ್ರೆ MLA ಯತ್ನಾಳ ಅಂತ ಹೇಳಿ ಗೊತ್ತೈತಿ ಎಲ್ಲಾರು ಏನೇನ್ ಮಾಡ್ತಿದ್ದಾರೆ. ಟೂ ವೀಲರ್ ಎಲ್ಲ ಪೂರಾ ಹಾಳಾಗ್ಯದ. ಇದರ ಜಿಮ್ಮೆದಾರಿ ತಗೊಳ್ಳೋರು ಯಾರು? ಈಗ ಬಿಜಾಪುರ ನಗರದಲ್ಲಿ ಬಿಜಾಪುರ ನಗರ ಶಾಸಕ ಬಿಜಾಪುರದಾಗಿಲ್ಲ, ಬಿಜಾಪುರ ಸಿಟಿ ಟೋಟಲಿ ಬೇವರ್ಸಿ ಆಗ್ಬಿಟ್ಟಿದ್ವಿ. ಇದ್ರಾಗ ಶಾಸನ ಮಾಡೋರು ಯಾರಿಲ್ಲ. ಬಿಜಾಪುರ ಸಿಟಿ ನಗರ ದುರ್ಭಾಗ್ಯ ಜನರದ್ದು ಏನೈತೆ ಅಂದ್ರ ಸರಿಯಾಗ ನೀರ್ ಬರಲ್ಲ, ಮತ್ತೆ ಮಳಿ ಹೆಚ್ಚಾದ್ರ ಈ ರೀತಿ ನೂರಾರು ವರ್ಷ ಹಳಿ ಇದ್ದುದು ಗಿಡ ಏನಲ್ಲ ಬಿದ್ದ. ಈಗ ಎಲ್ಲಿದ್ದೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ನೀವು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಿರಲ್ಲ, ಇದಿವೇನ ಗಿಡ ಬಿದ್ದದ ಈ ಮುಸಲ್ಮಾನ್ ಅಂಗಡಿ ಮ್ಯಾಗ ಬಿದ್ದಿಲ್ಲ, ಅದೆಲ್ಲಾರು ಹಿಂದೂ ಮುಸಲ್ಮಾನ್ ಮೂರೇ ಅಂಗಡಿಗಳು ಅದಾವ, ಅವ್ರ ಮ್ಯಾಗೆ ಬಿದ್ದದ. ಮತ್ ಇದು ಕರೆಂಟ್ ಏನ್ ಬಿದ್ದ, ಕರೆಂಟ್ ಕಂಬ ಏನ್ ಬಿದ್ದದ, ಅದ್ರಲಿಂದ ಏನಾರ ಅನಾಹುತ ಆದ್ರ ಯಾರ್ ಜಿಮ್ಮೆದಾರ?